ಪಿಂಚಣಿ ಹಣ ಬಂದಿಲ್ಲ ಅಂತ ಯಾರ್ಯಾರು ಕಾಯ್ತಾ ಇದ್ರೋ ಕೊನೆಗೂ ಕೂಡ ಅವರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಹೌದು, 3-4 ತಿಂಗಳ ಪಿಂಚಣಿ ಹಣವನ್ನ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅವರು ಬಾಕಿ ಉಳಿಸ್ಕೊಂಡಿದ್ರು. ಕೊನೆಗೂ ಕೂಡ ಪಿಂಚಣಿ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಇವತ್ತಿಂದನೇ ಅಮೌಂಟ್ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಹಾಗಿದ್ರೆ ಎಷ್ಟು ತಿಂಗಳ ಪಿಂಚಣಿ ಹಣವನ್ನ ಹಾಕಿದ್ದಾರೆ? ಈಗ ಮಾರ್ಚ್ ತಿಂಗಳದ್ದು ಕೆಲವರಿಗೆ ಬಂದಿದೆ, ಕೆಲವರಿಗೆ ಏಪ್ರಿಲ್ ಮತ್ತೆ ಮೇ ತಿಂಗಳದ್ದು ಬರಬೇಕಿತ್ತು. ಸೊ ಎಷ್ಟು ತಿಂಗಳ ಹಣವನ್ನ ಹಾಕಿದ್ದಾರೆ, ಯಾವ ಯಾವ ಪಿಂಚಣಿ ಹಣವನ್ನ ಹಾಕಿದ್ದಾರೆ? ವೃದ್ಧಾಪ್ಯ ವೇತನ ಹಾಕಿದಾರಾ, ಅಂಗವಿಕಲರ ಪಿಂಚಣಿ ಹಾಕಿದಾರಾ, ಮನಸ್ವಿನಿ ಯೋಜನೆ ಪಿಂಚಣಿ ಹಣವನ್ನ ಹಾಕಿದಾರಾ, ವಿಧವಾ ವೇತನ ಅಥವಾ ಸಂಧ್ಯಾ ಸುರಕ್ಷೆ ವೃದ್ಧಾಪ್ಯ ವೇತನ, ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಸಿಗುತ್ತೆ. ಇತ್ತೀಚೆಗೆ ಪಿಂಚಣಿ ಹಣ ಕೊಟ್ಟಿಲ್ಲ ಅನ್ನೋದು ಒಂದು ದೊಡ್ಡ ಮಟ್ಟದ ಚರ್ಚೆನೇ ಆಗಿತ್ತು. ವಿಪಕ್ಷಗಳು ಕೂಡ ಕಾಂಗ್ರೆಸ್ ಸರ್ಕಾರವನ್ನ ಟೀಕೆ ಮಾಡ್ತಾ ಇದ್ರು. ನಿಮ್ಮ ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿಯಾಗಿದ್ದು 3-4 ತಿಂಗಳಾದರೂ ಕೂಡ ಪಿಂಚಣಿ ಹಣವನ್ನು, ವಯಸ್ಸಾದಂಥವ್ರಿಗೆ ಕೊಡೋ ಪಿಂಚಣಿ ಹಣವನ್ನು ಕೂಡ ಕೊಡೋದಕ್ಕೆ ನಿಮ್ಮಲ್ಲಿ ಹಣ ಇಲ್ಲ, ಸಾಕಷ್ಟು ನಿಮಗೆ ಕೊರತೆ ಇದೆ ಅಂತ ಹೇಳ್ತಾ ಇದ್ರು. ಸೊ ಫೈನಲಿ ರಾಜ್ಯ ಸರ್ಕಾರ ಸಿದ್ದರಾಮಯ್ಯವರು ನಮಗೆ ಯಾವುದೇ ರೀತಿಯ ತೊಂದರೆಗಳು ಇಲ್ಲ, ನಾವು ಎಲಿಜಿಬಲ್ ಇಲ್ಲದೆ ಇರೋರನ್ನ ಡಿಲೀಟ್ ಮಾಡೋ ಕೆಲಸ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ಪಿಂಚಣಿ ಹಣ ಹಾಕೋದು ಲೇಟ್ ಆಗಿದೆ, ಖಂಡಿತವಾಗ್ಲೂ ಹಾಕ್ತೀವಿ ಅಂತ ಹೇಳಿದರು. ಸೊ ಇಷ್ಟೊಂದು ಟೀಕೆಗಳು ಬಂದ ನಂತರ ಟಿ ವಿಗಳಲ್ಲಾಗಿರಬಹುದು, ನ್ಯೂಸ್ ಪೇಪರ್ಗಳಲ್ಲಾಗಿರಬಹುದು, ವಿಪಕ್ಷಗಳು ಕೂಡ ಟೀಕೆ ಮಾಡ್ತಾ ಇರಬೇಕಾದ್ರೆ ಎಚ್ಚೆತ್ತುಕೊಂಡಿರೋ ನಮ್ಮ ರಾಜ್ಯ ಸರ್ಕಾರ ಕೊನೆಗೂ ಕೂಡ ಪಿಂಚಣಿ ಹಣವನ್ನು ಇವತ್ತಿಂದ ಬಿಡುಗಡೆ ಮಾಡಿದೆ. ಸೊ ಎಷ್ಟು ತಿಂಗಳ ಪಿಂಚಣಿ ಹಣವನ್ನು ಹಾಕಿದ್ದಾರೆ, ಯಾವ ಯಾವ ಪಿಂಚಣಿ ಎಲ್ಲಾನು ಕೂಡ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ದೀರಾ ಅಂದರೆ ಮಿಸ್ ಮಾಡದೆ ಫಾಲೋ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ, ಮುಂದೆ ಏನೋ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. 100% ಜೆನ್ಯೂನ್ ಇನ್ಫಾರ್ಮೇಷನ್ ಇರುತ್ತೆ. ಹಾಗೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಮತ್ತು ಪಿಂಚಣಿ ಹಣ ಬಂದಿಲ್ಲ ಅಂದರೆ ಯಾವಾಗ ಬರುತ್ತೆ, ನಿಮ್ಗೆ ಯಾಕೆ ಇನ್ನೂ ಬಂದಿಲ್ಲ ಎಲ್ಲನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಪಿಂಚಣಿ ಹಣ ಜಮಾ ಆಗಿದೆ ಅನ್ನೋದಕ್ಕೆ ಒಂದು ಸ್ಕ್ರೀನ್ಶಾಟ್ ಪ್ರೂಫ್ನ ಕೂಡ ಹಾಕ್ತಾ ಇದ್ದೀನಿ. 800 ರೂಪಾಯಿ ಅಮೌಂಟು 25/5/2026. ಇದು ಡೇಟ್ ನೋಡಿದ್ರೆ ಗೊತ್ತಾಗುತ್ತೆ, ನಿನ್ನೆ ದಿನಾಂಕದ್ದು ಸಂಜೆ 6:11 ಬಂದಿರೋಂಥದ್ದು. ಇದರಲ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ವಿಧವಾ ಪಿಂಚಣಿ ಹಣ ಬಂದಿರೋಂಥದ್ದು. ಹಾಗೆ ವಿಡಿಯೋ ನೋಡ್ತೀರಿ ಯಾರಿಗಾದರೂ ಪಿಂಚಣಿ ಹಣ ಬಂದಿತ್ತು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನಿಮಗೆ ಪಿಂಚಣಿ ಹಣ ರಿಸೀವ್ ಆಗಿದ್ದರೆ ಯಾವ ಪಿಂಚಣಿ ಮತ್ತು ಯಾವ ತಿಂಗಳದ್ದು ಅದನ್ನು ಕೂಡ ಮೆನ್ಷನ್ ಮಾಡಿದ್ರೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ವಿತ್ ಪ್ರೂಫ್ ಇನ್ಫಾರ್ಮೇಷನ್ ಮಾಡೋದಕ್ಕೆ ನಮಗೆ ಸಾಕಷ್ಟು ಮಾಹಿತಿಗಳು ಸಿಗುತ್ತೆ. ಹಾಗೆ ಪಿಂಚಣಿ ಹಣ ಜಮಾ ಆಗಿರೋದು ಎಷ್ಟು ಸತ್ಯನೋ, ಎಲ್ಲ ಕಡೆ ಇದು ಇನ್ನೂ ಕೂಡ ಜಮಾ ಆಗಿಲ್ಲ. ಆಯ್ದ ಕೆಲವು ಜಿಲ್ಲೆಗಳಿಗೆ ಮಾತ್ರ ಪಿಂಚಣಿ ಹಣವನ್ನು ಹಾಕ್ತಾ ಇದ್ದಾರೆ. ಸೊ ವೆಯ್ಟ್ ಮಾಡಿ, ಯಾರಿಗೆ ಅಮೌಂಟ್ ಬಂದಿಲ್ವೋ ಅಂಥವರು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಏನೂ ಇಲ್ಲ. ಬೇರೆಯವರಿಗೆಲ್ಲ ಬಂದಿದೆ, ನಮಗಿನ್ನೂ ಪಿಂಚಣಿ ಹಣ ಬಂದಿಲ್ಲ ಅನ್ನೋದು ಅಥವಾ ಬ್ಯಾಂಕ್ಗಳಿಗೆ, ಪೋಸ್ಟ್ ಆಫೀಸ್ಗಳಿಗೆ ಹೋಗಿ ವಿಚಾರಿಸುವಂತಹ ಅಗತ್ಯ ಇಲ್ಲ. ನಿನ್ನೆ ಸಂಜೆಯಿಂದ ಅಮೌಂಟ್ ಏನು ಬಿಡುಗಡೆ ಆಗಿದೆ, ಇನ್ನೂ ಕೂಡ ಸಾಕಷ್ಟು ಜನರಿಗೆ ಬರೋದು ಬಾಕಿ ಇದೆ. ಏನು ಪರಿಷ್ಕರಣೆ ನೆಪದಲ್ಲಿ ರಾಜ್ಯ ಸರ್ಕಾರ ಹಣವನ್ನು ಹೋಲ್ಡ್ ಮಾಡ್ಕೊಂಡಿತ್ತು, ಅದನ್ನು ಹಂತವಾಗಿ ಸ್ವಲ್ಪವಾಗಿಯೇ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಎಲ್ಲ ಮಹಿಳೆಯರಿಗೂ ಅಥವಾ ಎಲ್ಲ ವೃದ್ಧಾಪ್ಯರಿಗೂ ಕೂಡ ಒಂದೇ ದಿನ ಪಿಂಚಣಿ ಹಣವನ್ನು ಹಾಕಿರಲಿಲ್ಲ. ಹಣ ಹಾಕಿಲ್ಲ ಅಂತ ಜನಗಳು ಏನು ವಿರೋಧ ವ್ಯಕ್ತಪಡಿಸ್ತಾ ಇದ್ರು, ಮತ್ತೆ ವಿಪಕ್ಷಗಳು ಟೀಕೆ ಕೂಡ ಮಾಡ್ತಾ ಇದ್ರಲ್ಲ, ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಹಂತವಾಗಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಮತ್ತೊಂದು ಕಡೆ ಗೃಹಲಕ್ಷ್ಮಿ ಯೋಜನೆ 31ನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಅದು ಕೂಡ ಸಾಕಷ್ಟು ಜಿಲ್ಲೆಯ ಮಹಿಳೆಯರಿಗೆ ಈಗಾಗಲೇ ಜಮಾ ಆಗಿದೆ. ಪಿಂಚಣಿ ಹಣವನ್ನು ಕೂಡ ಏಕಕಾಲಕ್ಕೆ ಬಿಡುಗಡೆನ ಮಾಡಿದರೆ, ಬಟ್ ಎಲ್ರಿಗೂ ಎಲ್ಲ ರೀತಿಯ ಹಣಗಳು ಇನ್ನೂ ಹೋಗಿ ತಲುಪಿರೋದಿಲ್ಲ. ಪಿಂಚಣಿ ಹಣ ಏನು ಎಲ್ರಿಗೂ ಹೋಗಿ ಇನ್ನೂ ಬಂದಿರೋದಿಲ್ಲ, ಕೆಲವರಿಗೆ ಮಾತ್ರ ಹಣ ಬಂದಿದೆ, ಬಾಕಿ ಉಳಿದಂಥವ್ರಿಗೆ ಇದೇ ವಾರದಲ್ಲಿ ಬರುತ್ತೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಇನ್ನು 2-3 ತಿಂಗಳು ಪಿಂಚಣಿ ಹಣ ಬಾಕಿ ಇದ್ರೂ ಕೂಡ ಕೇವಲ 1 ತಿಂಗಳ ಪಿಂಚಣಿ ಹಣವನ್ನು ಮಾತ್ರ ಬಿಡುಗಡೆ ಮಾಡಿದ್ದಾರೆ. ಇನ್ನೊಂದು ತಿಂಗಳ ಪಿಂಚಣಿ ಹಣವನ್ನು ನಂತರದಲ್ಲಿ ಹಾಕುವಂಥ ಸಾಧ್ಯತೆ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಪಿಂಚಣಿ ಹಣದಲ್ಲಿ ಈಗ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಮಾತ್ರ ಬಾಕಿ ಇರೋದು ಜಮೆ ಆಗಿದೆ, ಮೇ ತಿಂಗಳದ್ದು ಇನ್ನೂ ಕೂಡ ಜಮೆ ಆಗಿಲ್ಲ. ಕೆಲವು ಯೂಟ್ಯೂಬ್ ಚಾನಲ್ಗಳಲ್ಲಿ 2 ತಿಂಗಳ ಪಿಂಚಣಿ ಹಣ ಜಮಾ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದ್ದು ಅದು ಕಂಪ್ಲೀಟ್ ಫೇಕ್ ನ್ಯೂಸ್ ಆಗಿರುತ್ತೆ. ಸದ್ಯಕ್ಕೆ ಬಿಡುಗಡೆ ಮಾಡಿರೋದು 1 ತಿಂಗಳ ಪಿಂಚಣಿ ಹಣವನ್ನು ಮಾತ್ರ, ಅದು ಕೂಡ ಸಾಕಷ್ಟು ಜನರಿಗೆ ಇನ್ನೂ ಹೋಗಿರೋದಿಲ್ಲ. ಬಾಕಿ ಉಳಿದಂಥವರಿಗೆ ಕೇವಲ ಒಂದೇ ವಾರದಲ್ಲಿ ಕ್ಲಿಯರ್ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿರುತ್ತೆ. ಇನ್ನು ಯಾವ ರೀತಿಯ ಪಿಂಚಣಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ, ಎಲ್ಲ ಪಿಂಚಣಿ ಹಣವೂ ಬಂದಿದೆಯಾ ಅಂತ ಹೇಳೋದಾದರೆ 800 ರೂಪಾಯಿ ಮುಖ್ಯವಾಗಿ ಬಂದಿರುವಂಥದ್ದು ಬಂದು ವಿಧವಾ ವೇತನ ಬಂದಿದೆ. ವೃದ್ಧಾಪ್ಯ ವೇತನ 600 ರೂಪಾಯಿ ಕೂಡ ಜಮಾ ಆಗಿದೆ. ಸಂಧ್ಯಾ ಸುರಕ್ಷೆ ಯೋಜನೆಯ 1200 ರೂಪಾಯಿ ಅಮೌಂಟು ಜಮಾ ಆಗಿದೆ. ಅದನ್ನು ಹೊರತುಪಡಿಸಿ ವೃದ್ಧಾಪ್ಯ ವೇತನ 600 ರೂಪಾಯಿ ಬಂದಿರೋದಾಗಿರಲಿ, ಅಂಗವಿಕಲರ ಪಿಂಚಣಿ ಬಂದಿರೋಂಥದ್ದಾಗಿರಲಿ, ನಮ್ಗೆ ಇನ್ನೂ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳು ಅಥವಾ ಪ್ರೂಫ್ಗಳು ಸಿಕ್ಕಿರೋದಿಲ್ಲ. ಯಾರಾದರೂ ಅಮೌಂಟ್ ಬಂದಿತ್ತು ಅಂತ ಹೇಳಿದ್ರೆ ನೀವು ಕಮೆಂಟಲ್ಲಿ ತಿಳಿಸಿದ್ರೆ ವಿತ್ ಇನ್ಫಾರ್ಮೇಷನ್ ನಮಗೆ ಸಿಗುತ್ತೆ. ಹಾಗೆ ಯಾರಾದರೂ ಸ್ಕ್ರೀನ್ಶಾಟ್ ಕಳಿಸೋರಿದ್ರು ಕೂಡ ಟೆಲಿಗ್ರಾಮ್ ಮುಖಾಂತರ ಆ ಮಾಹಿತಿಯನ್ನು ತಿಳಿಸ್ಬೋದಾಗಿರುತ್ತೆ. ಸದ್ಯಕ್ಕೆ 3 ರೀತಿಯ ಪಿಂಚಣಿಗಳು ಬಂದಿರೋಂಥದ್ದು, ಸಂಧ್ಯಾ ಸುರಕ್ಷೆ ಆಗಿರಬಹುದು, ಮಹಿಳೆಯರಿಗೆ ಕೊಡುವಂತಹ ವಿಧವಾ ವೇತನ ಆಗಿರಬಹುದು, ಮತ್ತೊಂದು ವೃದ್ಧಾಪ್ಯ ವೇತನ ಕೂಡ ಅಮೌಂಟ್ ಜಮೆ ಆಗಿದೆ. ಇದಿಷ್ಟು ಪಿಂಚಣಿ ಹಣದ ಬಗ್ಗೆ ಸಿಕ್ಕಿರುವಂಥ
ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ನಾಳೆ ಮತ್ತೊಂದು ವಿಡಿಯೋ ಮುಖಾಂತರ ಇನ್ನಷ್ಟು ಸಾಕಷ್ಟು ಮಾಹಿತಿಗಳನ್ನು ಪಿಂಚಣಿ ಹಣದ ಕುರಿತಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತೊಂದು ರಿಕ್ವೆಸ್ಟು, ಯಾರಿಗಾದರೂ ಅಮೌಂಟ್ ಬಂದಿತ್ತು ಅಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಥವಾ ಸ್ಕ್ರೀನ್ಶಾಟ್ ಕೂಡ ತಿಳಿಸ್ಕೊಡಿ. ಇದೇ ರೀತಿಯ ಪಿಂಚಣಿ ಹಣ ಆಗಿರಬಹುದು, ಗೃಹಲಕ್ಷ್ಮಿ ಬಗ್ಗೆ ಆಗಿರಬಹುದು, ಯುವ ನಿಧಿ ರಿಲೇಟೆಡ್ ಜೆನ್ಯೂನ್ ಇನ್ಫಾರ್ಮೇಷನ್ ಬೇಕು, ಪಕ್ಕಾ ಇನ್ಫಾರ್ಮೇಷನ್ ಬೇಕು ಅಂತ ಹೇಳ್ತಿದ್ರೆ ಮಿಸ್ ಮಾಡದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.